ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, ಬನ್ನಿ ದೇವರ ಮಾತುಗಳನ್ನು ಧ್ಯಾನಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಮತ್ತೊಂದು ಸಾರಿ ನಿಮ್ಮ ಮಾತುಗಳಿಂದ ನಮ್ಮನ್ನು ಎಚ್ಚರಿಸಿ, ಆದರಿಸಿ, ನಮ್ಮನ್ನು ನಡೆಸಿ, ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಾವಂದ್ಕೊಳ್ತೇವೆ, ವೇಗವಾಗಿ ಎಲ್ಲವೂ ಜರುಗಬೇಕು, ಬೇಗ ಬೇಗನೆ ಎಲ್ಲವೂ ಆಗಬೇಕು ಎಂಬ ಯೋಚನೆ ನಾವು ಹೊಂದಿಕೊಂಡಿರುತ್ತೇವಲ್ಲವೇ? ನಾವು ನಮ್ಮ ಸಮಯವನ್ನು ಸರಿಯಾಗಿ ಪಾಲಿಸುತ್ತಾ ಇಲ್ಲ ಎಂದರ್ಥ. ಯಾವಾಗ ಯಾವುದನ್ನು ಮಾಡಬೇಕೋ ಅದನ್ನು ಆವಾಗ ಮಾಡಲಾರದೆ ಕೆಲಸಗಳೆಲ್ಲ ಒಟ್ಟಿಗೇ ಮೈ ಮೇಲೆ ಹಾಕಿಕೊಂಡು ಅವಸರ ಪಡೋದು. ಕೆಲವೊಂದು ಸಾರಿ ನಾಳೆ ಕೆಲಸ, ನಾಡಿದ್ದಿರುವ ಕೆಲಸ ಈ ದಿನವೇ ಮಾಡಬೇಕೆಂದು ಮುಂದೆ ಓಡುವಂಥದ್ದು. ಏನೇನೋ ಮಾಡಬೇಕೆಂದು ಆಶಿಸಿ ಮಾಡಿರುವ ಕೆಲಸಗಳಲ್ಲಿ ಆನಂದಿಸಲಾರದೇ ಇರೋದು. ಈ ದಿನ ಇದು ಸರ್ವಸಾಧಾರಣವಾಗಿದೆ. ಅದಕ್ಕಾಗಿಯೇ ಮನುಷ್ಯನು ಸ್ಟ್ರೆಸ್ಗೆ ಒಳಗಾಗುತ್ತಿದ್ದಾನೆ. ನಾವು ಮಾಡುವ ಕೆಲಸಗಳಲ್ಲಿ ಆನಂದಿಸುವುದಾದರೆ ಆ ಕೆಲಸದ ಪ್ರಯಾಸವೇ ನಮಗೆ ಗೊತ್ತಾಗಲ್ಲ ಅಂತೆ. ವಾಟ್ ಎವರ್ ದ ಜಾಬ್ ಈಸ್, ನೀವು ಪೇಂಟರ್ಸ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ನೀವು ಮ್ಯಾನ್ಯುವಲ್ ವರ್ಕ್ ಮಾಡುವವರಾಗಿರಬಹುದು, ಮನೆ ಸರಿಪಡಿಸಿಕೊಳ್ಳುವ ವಿಷಯ ಆಗಿರ್ಬೋದು, ಅಡಿಗೆ ಮಾಡುವ ವಿಷಯ ಆಗಿರ್ಬೋದು, ಹಾಗೆ ಯಾವುದೇ ಕೆಲಸ ಮಾಡಿದ್ರೂ ಸಹ ಮನಪೂರ್ವಕವಾಗಿ ಎಂಜಾಯ್ ಮಾಡುತ್ತಾ ಮಾಡುವುದಾದರೆ ಆ ಕೆಲಸದಲ್ಲಿ ನಾವು ಪ್ರವೀಣರಾಗುವುದು ಮಾತ್ರವಲ್ಲ, ಆ ಕೆಲಸದಲ್ಲಿ ನಾವು ಆನಂದಿಸುವವರಾಗಿರುತ್ತೇವೆ. ಮನುಷ್ಯರಿಗೆ ಈ ದಿನ ಸಂತೋಷಿಸುವುದಕ್ಕಾಗಿಯೇ ಸಮಯವಿಲ್ಲ ಎಂದು ಹೇಳ್ತಾರೆ. ಆದರೆ ದೇವರು ಯಾವಾಗಲೂ ಸಂತೋಷ ಪಡಿರಿ ಎಂದು ಹೇಳುತ್ತಾರೆ. ಅಂದರೆ ಯಾವುದೇ ಕೆಲಸ ಮಾಡುವಾಗ, ಸಂತೋಷಿಸುವಾಗ ಸಂತೋಷದಿಂದ ಇದ್ದ ಹಾಗೆ ತಾನೆ. ಈವನ್ ಈ ದಿನ ಊಟ ಮಾಡುತ್ತಿರುವಾಗಲೂ ಕೂಡ ಸಂತೋಷವಾಗಿ ಊಟ ಮಾಡ್ತಾ ಇದ್ದೀರಾ? ಕಿರ್ಚಾಡುತ್ತಲೇ, ಬೈಯುತ್ತಲೇ, ಅವಸರದೊಂದಿಗೆ ಊಟ ಮಾಡ್ತಾ ಇದ್ದೀರಾ? ಅದಕ್ಕಾಗಿಯೇ ನಾನಾ ವಿಧವಾದ ಜೀರ್ಣಕೋಶಕ್ಕೆ ಸಂಬಂಧಪಟ್ಟ ವ್ಯಾಧಿಗಳು ಬರ್ತಿವೆ. ದೇವರು ಬಹಳ ಚೆನ್ನಾಗಿ ಪ್ರತಿಯೊಂದಕ್ಕೂ ಒಂದು ಸಮಯವನ್ನು ಏರ್ಪಡಿಸಿಟ್ಟಿದ್ದಾರೆ. ಯಾವುದೇ ಸಮಯದಲ್ಲಾಗಲಿ ನಾವು ಅದನ್ನು ಮಾಡುವಾಗ ನಾವು ಎಲ್ಲಾ ವಿಷಯಗಳಲ್ಲಿ ಆನಂದಿಸುವವರಾಗಿರ್ತೇವೆ. ಮಾಡುವ ಕೆಲಸ ಸಫಲವಾಗುತ್ತೆ, ಆಶೀರ್ವದಿಸಲ್ಪಡ್ತೇವೆ. ಈ ದಿನ ಬಹಳ ಕೆಲಸವೇ ಎಂದು ಕಳವಳಗೊಳ್ತಾ ಇರ್ತೇವೆ. ಡಿ.ಎಲ್. ಮೋಡಿ ಎಂಬ ಭಕ್ತನು ಹೇಳ್ತಾ ಇದ್ರು, ಈ ದಿನ ಬಹಳ ಕೆಲಸ ಇರೋದ್ರಿಂದ ನಾನು ಬಹಳ ಹೊತ್ತು ಪ್ರಾರ್ಥನೆ ಮಾಡಬೇಕು, ಆ ಎಲ್ಲ ಕೆಲಸಗಳಲ್ಲಿ ಸಫಲ ಕಾಣುವುದಕ್ಕಾಗಿ ಅನ್ನುತ್ತಾ ಇದ್ರು. ನಾವೇನು ಅನ್ನುತ್ತೇವೆ? ಬಹಳ ಕೆಲಸಗಳಿರೋದ್ರಿಂದ ಈ ದಿನ ಪ್ರಾರ್ಥಿಸಲು ಸಮಯ ಇಲ್ಲದಕ್ಕಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಹೋಗ್ತೇವೆ. ನಾವು ಮಾಡುವ ಕೆಲಸಗಳು ಎಷ್ಟಿವೆ ಎನ್ನುವಂಥದ್ದು ಮುಖ್ಯವಲ್ಲ, ಅವು ಯಾಕೆ, ಎದಕ್ಕೋಸ್ಕರ ಪ್ರಯೋಜನವಾಗಿವೆ ಎಂದು ಯೋಚಿಸಬೇಕು. ನಾನಾದರೂ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಮಾಡಬೇಕಾದ ಕೆಲಸಗಳೆಲ್ಲ ಗಬಗಬ ಅಂತ ಬರ್ಕೊಳ್ತೇನೆ. ಪೇಪರ್ನಲ್ಲಿ ಒಂದು ಲಿಸ್ಟ್ ರೂಪದಲ್ಲಿ ಬರ್ಕೊಳ್ತೇನೆ. ಬರೆದಾದ ನಂತರ ಮತ್ತೆ ಅದನ್ನು ರಿವಿಷನ್ ಮಾಡಿಕೊಳ್ತೇನೆ. ಯಾವುದು ಅವಶ್ಯಕವಾಗಿದೆ, ಯಾವುದು ಅವಶ್ಯಕವಲ್ಲವೋ, ಇದು ಈ ದಿನವೇ ಮಾಡಬೇಕೋ ಇಲ್ಲವೇ ಮತ್ತೆ ಮಾಡಬೇಕೋ, ಯಾವುದು ಯಾವಾಗ ಮಾಡಬೇಕು, ಯಾವುದು ಮುಖ್ಯವಾಗಿದೆ, ಯಾವುದು ಮೊದಲು ಮಾಡಬೇಕು, ಯಾವುದು ನಂತರ ಮಾಡಬೇಕೆಂದು ಎಲ್ಲವೂ ಚೆನ್ನಾಗಿ ಸಿದ್ಧಪಡಿಸಿಕೊಳ್ತೇನೆ. ಯಾವುದೇ ರೀತಿಯ ಒತ್ತಡವಿಲ್ಲದೆ, ಸ್ಟ್ರೆಸ್ ಇಲ್ಲದೆ, ದೇವರ ಸಹಾಯದೊಂದಿಗೆ, ದೇವರೇ ಈ ಕೆಲಸ ಭಾರವನ್ನೆಲ್ಲ ನಿನ್ನ ಮೇಲೆ ಹೊರುತ್ತೇನೆ ಎಂದು ಹೇಳಿ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವುದಾದರೆ ಒಂದೇ ದಿನದಲ್ಲಿ ನಾವು ಎಷ್ಟೋ ಕಾರ್ಯಗಳನ್ನು ಸಾಧಿಸುವವರಾಗಿರುತ್ತೇವೆ. ಮಹಾಜ್ಞಾನಿಯಾಗಿರುವಂತಹ ಸೊಲೊಮೋನನು ಬರೆದಿರುವ ಪ್ರಸಂಗಿಯಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಪ್ರತಿಯೊಂದಕ್ಕೂ ಸಮಯ ಉಂಟು. ನನಗೆ ಇದಕ್ಕೆ ಸಮಯ ಇಲ್ಲ, ಅದಕ್ಕೆ ಸಮಯ ಇಲ್ಲ ಎಂದು ಹೇಳಬಾರದು. ನಾನು ಉದ್ಯೋಗ ಮಾಡ್ತಾ ಇರುವುದರಿಂದ ಗಂಡನಾಗಲಿ ಹೆಂಡತಿಯಾಗಲಿ ಪರಸ್ಪರ ಭೇಟಿಯಾಗಲು ಆಗ್ತಿಲ್ಲ ಎಂದು ಹೇಳಬಾರದು. ಅರ್ಥವಾಯ್ತಾ ಪ್ರಿಯರೇ? ನಾನು ಪ್ರಯಾಣ ಮಾಡುತ್ತಾ ಇರುವುದರಿಂದ ನಾನು ಮತ್ತೊಂದು ಕೆಲಸ ಮಾಡಲಾರೆನು ಎಂದು ಹೇಳಬಾರದು. ಈ ದಿನ ಬಹಳಷ್ಟು ಜನ ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಾಗಿಯೇ ಟೈಮ್ ಇಲ್ಲ, ಬೈಬಲ್ ಓದಲು ಟೈಮ್ ಇಲ್ಲ, ಚರ್ಚ್ಗೆ ಹೋಗಲು ಟೈಮ್ ಇಲ್ಲ. ಯಾಕೆ ಇಲ್ಲ ಪ್ರಿಯರೇ? 24 ಗಂಟೆಗಳನ್ನು ದೇವರು ಕೊಟ್ಟಿದ್ದಾರೆ, ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಈ 2024ನೇ ವರ್ಷದ 7ನೆಯ ತಿಂಗಳನ್ನು ನಾವು ಮುಗಿಸುವ ಹಂತಕ್ಕೆ ಬಂದಿದ್ದೇವೆ. ಒಂದು ಸಾರಿ ಆಲೋಚನೆ ಮಾಡಿರಿ, ನಾವು ಅಷ್ಟಕ್ಕೂ ಏನು ಮಾಡಿದ್ದೇವೆ ಎಂದು. ನೀವು ಮೊದಲು ದೇವರಿಗೆ ನಿಮ್ಮ ಸಮಯವನ್ನು ಕೊಡಿರಿ. ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು ಹುಡುಕಿರಿ, ಆಗ ಎಲ್ಲವನ್ನೂ ದೇವರು ಕೊಡ್ತೇನೆಂದಿದ್ದಾರೆ. ಪ್ರತಿಯೊಂದಕ್ಕೂ ಸಮಯ ಉಂಟು.
ಒಂದೊಂದು ಕೆಲಸಕ್ಕೆ ತಕ್ಕ ಸಮಯವೂ ಉಂಟು, ಅಂದರೆ ಪ್ರತಿ ಪ್ರಯತ್ನಕ್ಕೂ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಸಾಡುವ ಸಮಯ, ಹರಿಯುವ ಸಮಯ, ಹೊಲೆಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ. ಪ್ರತಿಯೊಂದಕ್ಕೂ ಸಮಯವಿದೆ. ಯಾವ ಸಮಯದಲ್ಲಿ ಏನನ್ನು ಮಾಡಬೇಕೋ ಅದನ್ನು ಮಾಡುವುದಾದರೆ ಹೊಲೆಯಬೇಕಾದಾಗ ಹರಿಯುವುದು, ಹರಿಯಬೇಕಾದಾಗ ಹೊಲೆಯುವುದು, ನೇಡಬೇಕಾದಾಗ ಕಿತ್ತಾಕೋದು, ಕಿತ್ತು ಹಾಕಬೇಕಾದಾಗ ನೇಡುವುದು, ಎಲ್ಲವೂ ರಿವರ್ಸ್ ಆಗಿ ನಡೆಯುತ್ತಾ ಇದೆ ಈ ದಿನ. ಅಳಬೇಕಾದಾಗ ನಗುವುದು, ನಗಬೇಕಾದಾಗ ಅಳುವುದು. ಮನುಷ್ಯನು ಹೀಗೆ ತಾರುಮಾರಾಗಿದ್ದಾನೆ. ಅವನು ಮಾಡುವ ಕಾರ್ಯಗಳೆಲ್ಲವೂ ಕೂಡ ತಾರುಮಾರಾಗಿ ನಡೆಯುತ್ತಿವೆ. ಅದಕ್ಕೆ ಈ ದಿನ ಮನುಷ್ಯನಿಗೆ ವಿಶ್ರಾಂತಿ ಇಲ್ಲ, ಸಮಾಧಾನವಿಲ್ಲ, ನೆಮ್ಮದಿ ಇಲ್ಲ. ರಾತ್ರಿ ಹಗಲು ಹೋರಾಡುತ್ತಲೇ ಇರುತ್ತಾರೆ ಹೊರತು ಫಲಿತವಿಲ್ಲ. ನಿಮ್ಮ ಜೀವಿತ ಕೂಡ ಹಾಗಿದೆಯಾ? ಬಹಳಷ್ಟು ಸಾರಿ ಕೂತ್ಕೊಂಡು ಯಾಕೆ ಬದುಕಿದ್ದೇನೆ, ಏನನ್ನು ಸಾಧಿಸಿದ್ದೇನೆ ಎಂದು ನಿರುತ್ಸಾಹ ಪಡುತ್ತಾ ಕುಗ್ಗಿ ಹೋಗುತ್ತಾ ಕೊರಗುವ ಸ್ಥಿತಿಯಲ್ಲಿದ್ದೀರಾ? ಇಲ್ಲವೇ ದೇವರು ಹೇಳಿದ ಕೆಲಸಗಳನ್ನು ಆಯಾ ಸಮಯಕ್ಕೆ ತಕ್ಕಂತೆ ಮಾಡುತ್ತಾ ಒಂದು ಕೆಲಸ ಮುಗಿಸಿದ ನಂತರ ನಮಗೆ ಎಷ್ಟು ಹ್ಯಾಪಿಯಾಗಿರುತ್ತೆ ಅಲ್ಲವೇ? ಯಶ್, ಐ ಫಿನಿಶ್ಡ್ ಇಟ್, ಇದನ್ನು ಮುಗಿಸಿದ್ದೇನೆ, ಈ ಕೆಲಸ ಮುಗಿಯಿತು, ನಾನು ಮಾಡಿದ್ದು ಚೆನ್ನಾಗಿದೆ ಎಂದು ನೋಡಿಕೊಂಡು ಆನಂದಿಸಲು ಕೂಡ ಟೈಮ್ ಇಲ್ಲ ಪ್ರಿಯರೇ. ಈ ದಿನ ನಾವು ಒಂದು ವಸ್ತುವನ್ನು ಕೊಂಡುಕೊಳ್ತಿದ್ದೇವೆ, ಅದನ್ನು ನೋಡಿಕೊಳ್ಳುವುದಕ್ಕಾಗಿ, ಅದನ್ನು ಭದ್ರಪಡಿಸಿಕೊಳ್ಳುವುದಕ್ಕಾಗಿಯೂ ಟೈಮ್ ಇಲ್ಲ. ನಾವು ಆಹಾರವನ್ನು ಸಿದ್ಧಪಡಿಸಿಕೊಳ್ತಿದ್ದೇವೆ, ಅದನ್ನು ಊಟ ಮಾಡಲು ಕೂಡ ಸಮಯವಿಲ್ಲ. ಮನುಷ್ಯನಿಗೆ ಈ ದಿನ ರಿಲ್ಯಾಕ್ಸ್ ಆಗುವುದಕ್ಕಾಗಿಯೇ ಟೈಮ್ ಇಲ್ಲ, ಒತ್ತಡಕ್ಕೊಳಗಾಗ್ತಿದ್ದಾನೆ. ನನಗೆ ಗೊತ್ತಿರುವ ಪ್ರಕಾರ ದೇವರ ಸನ್ನಿಧಿಯಲ್ಲಿ ಕಳೆದಿರುವಂತಹ ಪ್ರತಿಯೊಂದು ಕ್ಷಣ ನಮ್ಮ ಶರೀರ ಆತ್ಮಗಳಿಗೆ, ನಮ್ಮ ಮನಸ್ಸಿಗೆ ಉಲ್ಲಾಸ ಉಂಟು ಮಾಡುತ್ತೆ, ವಿಶ್ರಾಂತಿ ಉಂಟು ಮಾಡುತ್ತೆ. ವಿಚಿತ್ರವೇನೆಂದರೆ ಈ ದಿನ ದೇವರ ಕಾರ್ಯಗಳು ಕೂಡ ಬೇಗ ಬೇಗನೆ ಮಾಡಿ ಮುಗಿಸಬೇಕು, ಬೇಗ ಬೇಗ ಹಾಡು ಹಾಡಬೇಕು, ಬೇಗ ಬೇಗ ವಾಕ್ಯ ಸಾರಬೇಕು. ಇಲ್ಲವೇ 5 ಮಿನಿಟ್ಸ್ ಮೆಸೇಜ್ ಇದ್ರೆ ಕೇಳಬೇಕು, 1 ಮಿನಿಟ್ ಮೆಸೇಜ್ ಇದ್ರೆ ಅಷ್ಟೇ ಕೇಳಬೇಕು. ದೀರ್ಘವಾಗಿ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ಮಾತುಗಳು ನಮ್ಮ ಹೃದಯ ತಾಕುವವರೆಗೂ, ದೇವರ ಮಾತುಗಳು ನಮ್ಮ ಹೃದಯದೊಳಗೆ ಕಾರ್ಯ ಮಾಡುವವರೆಗೂ ರಿಲ್ಯಾಕ್ಸ್ ಆಗಬೇಕು ಪ್ರಿಯರೇ. ತಾಯಿಯ ಮಡಿಲಲ್ಲಿ ತಲೆ ಇಡುವ ಮಗುವನ್ನು ನೋಡಿರಿ, ಎಷ್ಟೋ ತ್ವರಿತವಾಗಿ ಹಾಯಾಗಿ ನಿದ್ರೆ ಹೋಗುತ್ತೆ ಅಲ್ಲವೇ? ನಾವು ದೇವರ ಮೇಲೆ ಆಧಾರಗೊಳ್ಳುವಾಗ, ನಮ್ಮ ಕೆಲಸ ಭಾರ ಆತನಿಗೆ ಒಪ್ಪಿಸುವಾಗ ನಮಗೆ ಅಂತಹ ವಿಶ್ರಾಂತಿ, ನೆಮ್ಮದಿ ದೊರಕುತ್ತದೆ. ಪ್ರತಿಯೊಂದಕ್ಕೂ ಸಮಯವಿದೆ ಎಂದು ಹೇಳುತ್ತಾ ಇದೆಲ್ಲವನ್ನು ತಿಳ್ಕೊಂಡ ನಂತರ ಏನು ಹೇಳುತ್ತಾನೆ ಎಂದು ನೋಡಿ ಪ್ರಿಯರೇ. ಒಂದು ಸಾರಿ 12ನೇ ವಚನ, 3:12. ಆದುದರಿಂದ ಸಂತೋಷದಿಂದಿರುವುದಕ್ಕಿಂತಲೂ ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತಲೂ ಶ್ರೇಷ್ಠವಾದದ್ದು ಮನುಷ್ಯರಿಗೆ ಇನ್ಯಾವುದೂ ಇಲ್ಲವೆಂದು ನಾನು ಗ್ರಹಿಸಿಕೊಂಡಿದ್ದೇನೆ. ಆದುದರಿಂದ ಸಂತೋಷವಾಗಿ ಇರಬೇಕು. ಅಷ್ಟಕ್ಕೂ ನಾವು ಸಂತೋಷವಾಗಿರಬೇಕೆಂತಲೇ ಕರ್ತನು ಆಶಿಸಿದ್ದಾರೆ. ಆದರೆ ಯಾವ ಕೆಲಸ ಆವಾಗ ಮಾಡುತ್ತೇವೋ ಆಗ ಪ್ರಶಾಂತತೆ, ಸಂತೋಷ ಇರುತ್ತೆ. ಆದರೆ ನಾವು ಕೆಲಸಗಳ ವಿಷಯದಲ್ಲಿ ಕನ್ಫ್ಯೂಸ್ ಮಾಡಿಕೊಂಡು ಅನವಶ್ಯಕವಾದವುಗಳಿಗಾಗಿ ಸಮಯ ವ್ಯರ್ಥ ಮಾಡಿ, ಸಮಯವನ್ನು ವೆಚ್ಚಿಸಿ ಅವಶ್ಯಕವಾದವುಗಳ ವಿಷಯದಲ್ಲಿ ಮನಸ್ಸು ಇಡದಿದ್ದರೆ ಸಂತೋಷ ಇರುವುದಿಲ್ಲ. ನೀವು ಸಂತೋಷವಾಗಿರಬೇಕೆಂಬ ಆಸೆ ಇದೆಯಾ? ನೀವು ಸಂತೋಷಿಸಿ ಎಷ್ಟು ಕಾಲವಾಯಿತು? ಅಷ್ಟಕ್ಕೂ ಗಂಡ ಹೆಂಡತಿಯರಾದ ನೀವಿಬ್ಬರೂ ಕೂತ್ಕೊಂಡು ನಕ್ಕಿ ಎಷ್ಟು ಕಾಲವಾಯಿತು ಯೋಚಿಸಿ. ಮಕ್ಕಳ ಕುರಿತಾಗಿ ಅವರ ಬಾಲ್ಯದ ಜ್ಞಾಪಕಗಳನ್ನು ನೆನೆಸಿಕೊಂಡು ಸಂತೋಷಿಸಿದ ಸಮಯಗಳಿವೆಯಾ? ತಂದೆ ತಾಯಿಗಳು ಮಕ್ಕಳು ಸೇರಿ
ಸಂತೋಷದಿಂದ ಆಟವಾಡುತ್ತಾ ಆನಂದಿಸಿರುವ ಸಮಯವಿದೆಯಾ? ಟೈಮ್ ಇಲ್ವಲ್ಲ. ಯಾವಾಗ ನೋಡಿದ್ರೂ ಕೂಡ ಮಕ್ಕಳನ್ನು ಗದರಿಸುವುದಕ್ಕಾಗಿ, ತಿದ್ದುವುದಕ್ಕಾಗಿ, ಬೈಯುವುದಕ್ಕಾಗಿ ಪ್ರಯತ್ನಿಸ್ತಾರೆ ಹೊರತು ಆ ಮಕ್ಕಳೊಂದಿಗೆ ಸಮಯ ಕಳೆದು ಅವರನ್ನು ಸರಿಯಾಗಿ ತಿದ್ದಬೇಕು. ಅವರ ಮನಸ್ಸಿನಲ್ಲಿ ಅವರು ಉಲ್ಲಾಸವಾಗಿರುವಾಗ ನಾವು ತಿದ್ದರೆ ಅವರು ಸುಲಭವಾಗಿ ತೆಗೆದುಕೊಳ್ತಾರೆ. ಮೊದಲೇ ಅವರು ತಪ್ಪು ಮಾಡಿದ್ದೇವೆ ಎಂಬ ಗಿಲ್ಟಿಯಲ್ಲಿರುವಾಗ ಮತ್ತೆ ನಾವು ಅದೇ ತಪ್ಪನ್ನು ಖಂಡಿಸುವಾಗ ಮೊಂಡರಾಗ್ತಾ ಇದ್ದಾರೆ ಈ ದಿನ ಬಹಳಷ್ಟು ಜನ ಮಕ್ಕಳು. ಮಕ್ಕಳೊಂದಿಗೆ ಸಂತೋಷಿಸಿರಿ, ಅವರೇ ಆಸ್ತಿ. ನಿಮ್ಮ ದುಡ್ಡೆಲ್ಲ ಆಸ್ತಿ, ಮತ್ತೆ ಸಂಪಾದಿಸಬಹುದು. ಉದ್ಯೋಗದ ವಿಷಯದಲ್ಲಿ ದೊಡ್ಡದಾಗಿ ಉದ್ಯೋಗ ಅಂತ ಯಾಕೆ ಹೇಳ್ತೀರಿ? ಅದನ್ನು ಬಿಟ್ರೆ ಮತ್ತೊಂದು ಜಾಬ್ ಸಿಗುತ್ತೆ. ಆದರೆ ದೇವರು ನಿಮಗೆ ಕೊಟ್ಟ ಮಕ್ಕಳು ನಿಮ್ಮ ಪ್ರತಿರೂಪಗಳಾಗಿದ್ದಾರೆ. ಗರ್ಭಫಲ ಯೆಹೋವನ ಬಹುಮಾನ ಆಗಿದೆ. ಒಂದು ಜವಾಬ್ದಾರಿಕೆ ಇದೆ. ಆ ಮಕ್ಕಳನ್ನು ನಾವು ಯೋಗ್ಯರನ್ನಾಗಿ ಬೆಳೆಸಬೇಕು. ಅವರ ನಿಮಿತ್ತ ದೇವರ ನಾಮಕ್ಕೆ ಮಹಿಮೆ ಉಂಟಾಗುತ್ತೆ, ನಿಮಗೂ ಹೆಮ್ಮೆ ಉಂಟಾಗುತ್ತೆ. ಮಕ್ಕಳ ವಿಷಯದಲ್ಲಿ ನಿರ್ಲಕ್ಷ್ಯರಾಗಿರೋದು, ಮಕ್ಕಳೊಂದಿಗೆ ಸಮಯ ಕಳೆಯುತ್ತಾ ಇಲ್ಲ, ಗಂಡ ಹೆಂಡತಿಯರಾಗಿ ಸಮಯ ಕಳೆಯುತ್ತಿಲ್ಲ, ಸಂತೋಷವಾಗಿರುವುದಕ್ಕಾಗಿಯೇ ಈ ದಿನ ಸಮಯವಿಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾರೆ, ಒಬ್ಬನು ತನ್ನ ಕೆಲಸಗಳ ನಿಮಿತ್ತ, ಮತ್ತೆ ಓದುತ್ತೇನೆ ಕೇಳಿ. ಆದುದರಿಂದ ಸಂತೋಷವಾಗಿರುವುದಕ್ಕಿಂತಲೂ, ತಮ್ಮ ಜೀವಮಾನದಲ್ಲೆಲ್ಲ ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತಲೂ ಸುಖ ಇಲ್ಲ ಎಂಬ ಈ ಮಾತು ಬಹಳ ಜನ ಬಳಸುತ್ತಾರೆ. ಏನ್ ಮಾಡಿ ಏನ್ ಪ್ರಯೋಜನ, ಸುಖವೇ ಇಲ್ಲ ನನಗೆ ಅನ್ನುತ್ತಾರೆ. ಎಷ್ಟೇ ಮಾಡಿದ್ರೂ ಸುಖ ಇಲ್ಲ, ನೆಮ್ಮದಿಯೇ ಇಲ್ಲ ಅನ್ನುತ್ತಾರೆ ಇನ್ನೊಂದು ರೀತಿಯಲ್ಲಿ. ಅದಕ್ಕಿಂತ ಹೆಚ್ಚು ದೇವರು ಆಶಿಸೋದೇನೆಂದರೆ ನೀವು ಸಂತೋಷವಾಗಿರಬೇಕು, ನೀವು ನೆಮ್ಮದಿಯಾಗಿರಬೇಕು, ನೀವು ಸುಖವಾಗಿರಬೇಕು ಎನ್ನುವುದಕ್ಕಿಂತಲೂ ಶ್ರೇಷ್ಠವಾದದ್ದು ಮನುಷ್ಯರಿಗೆ ಇಲ್ಲ ಎಂಬುವ ವಿಷಯ ನಾನು ಗ್ರಹಿಸಿದ್ದೇನೆ. ಎಷ್ಟೇ ಇದ್ರೂ ಕೂಡ, ಏನೇನೋ ಇದ್ರೂ ಕೂಡ ನನಗೆ ಸುಖವಿಲ್ಲ, ಸಂತೋಷ ಇಲ್ಲ ಅನ್ನುವುದಕ್ಕಿಂತ ನನಗೆ ಏನೇ ಇರಲಿ, ಏನೇ ಬಿಡಲಿ, ನನಗೆ ಸಂತೋಷವಿದೆ, ನನಗೆ ಸುಖವಿದೆ, ಸಾಕು. ಈ ದುಡ್ಡು ಸಾಕು, ಈ ಆಸ್ತಿ ಸಾಕು, ಈ ಆಹಾರ ಸಾಕು, ಈ ವಸ್ತು ಸಾಕು, ಈ ಸಮಯಕ್ಕೆ ಇದು ಸಾಕು. ಮೇಲಿಂದ ಮೇಲೆ ದೇವರನ್ನು ಸ್ತುತಿಸುವವರಾಗಿರಿ. ಮೇಲಿಂದ ಮೇಲೆ ದೇವರೇ ಇದನ್ನು ಕೊಟ್ಟಿದ್ದಕ್ಕಾಗಿ ವಂದನೆ, ಇದನ್ನು ಕೊಟ್ಟಿದ್ದಕ್ಕಾಗಿ ವಂದನೆ. ಇರುವ ವಿಷಯದಲ್ಲಿ ಸಂತೋಷವಾಗಿರಿ. ಇಲ್ಲದೇ ಇರುವ ವಿಷಯದಲ್ಲಿ ಸ್ಯಾಡ್ ಆಗಿ ಕೂತ್ಕೊಳ್ಳೋದಾದ್ರೆ ಇರುವ ಸಂತೋಷ ಹೊರಟು ಹೋಗುತ್ತೆ, ಇರೋದೆಲ್ಲ ಕೂಡ ಕಳ್ಕೊಳ್ಳುತ್ತೀರಿ. ಸಂತೋಷವಾಗಿರುವುದಕ್ಕಿಂತಲೂ, ನೆಮ್ಮದಿಯಾಗಿರುವುದಕ್ಕಿಂತಲೂ ಭೂಮಿಯ ಮೇಲೆ ಮನುಷ್ಯನಿಗೆ ಇನ್ಯಾವುದೂ ಉತ್ತಮವಲ್ಲ. ಮನುಷ್ಯನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವುದಕ್ಕಾಗಿ ಇವುಗಳನ್ನು ನೇಮಿಸಿದನು. ಪ್ರತಿಯೊಬ್ಬನೂ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನು ಅನುಭವಿಸುವುದು ದೇವರ ಅನುಗ್ರಹವಾಗಿದೆ ಎಂದು ನನಗೆ ಗೊತ್ತಾಯಿತು. ಪ್ರತಿಯೊಬ್ಬನೂ ಅನ್ನಪಾನಗಳನ್ನು ತೆಗೆದುಕೊಂಡು, ಅನ್ನ ತಿನ್ನಲು ಟೈಮ್ ಇಲ್ಲ ಅಂತ ಯಾಕೆ ಹೇಳ್ತೀರಿ? ಅನ್ನಪಾನಗಳು, ಅನ್ನ ಮತ್ತು ಆ ನೀರು ಎಷ್ಟೋ ಅವಶ್ಯಕವಾಗಿದೆ ನಮ್ಮ ಶರೀರಕ್ಕೆ. ಆಹಾರ, ನೀರು, ಅವು ತಿನ್ನುವುದಕ್ಕಾಗಿ ಟೈಮ್ ಇಲ್ಲವೆಂದು ಅದನ್ನು ಅನುಭವಿಸುತ್ತಾ ಕರಗಿಸಿಕೊಳ್ಳಲು ಟೈಮ್ ಇಲ್ಲ ಎನ್ನುವವರು ಇದ್ದಾರೆ. ಅಂಥವರು ತಮ್ಮ ಜೀವಿತದಲ್ಲಿ ಆರೋಗ್ಯ ಹಾಳು ಮಾಡಿಕೊಂಡು, ಎಷ್ಟೋ ದುಡ್ಡು ಸಂಪಾದಿಸಿ ಆರೋಗ್ಯ ಹಾಳು ಮಾಡಿಕೊಂಡು ಹಾಗೆಯೇ ಮರಣ ಹೊಂದಿದವರು ಕೂಡ ಇದ್ದಾರೆ. ಪ್ರತಿಯೊಂದಕ್ಕೂ ಸಮಯವಿದೆ. ಯಾವ ಸಮಯದಲ್ಲಿ ಯಾವ ಕೆಲಸ ಮಾಡಬೇಕೋ ಅದನ್ನು ಮಾಡಿ ಮುಗಿಸಿರಿ. ನಿಮಗೆ ಕೊಟ್ಟ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಅಜ್ಞಾನಿಗಳಾಗಿರದೆ ಜ್ಞಾನಿಗಳ ಹಾಗೆ ನಿಮ್ಮ ಸಮಯವನ್ನು ಸದುಪಯೋಗ ಮಾಡಿಕೊಳ್ಳಿರಿ. ಎಲ್ಲದಕ್ಕಿಂತಲೂ ಮುಖ್ಯವಾಗಿ ನಿಮ್ಮ ಸಂತೋಷವನ್ನು ಹಾಳು ಮಾಡುವುದರ ಮೇಲೆ ಮನಸ್ಸಿಡಬೇಡಿರಿ. ನೀವು ಸುಖವಾಗಿರಲಾರದಂತೆ ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡುವಂಥದ್ದನ್ನೆಲ್ಲ ಬಿಟ್ಟು ಬಿಡಿರಿ. ಪರವಾಗಿಲ್ಲ, ಅದು ಇಲ್ಲದಿದ್ರೂ ಪರವಾಗಿಲ್ಲ. ತಿನ್ನುವುದಕ್ಕೂ ಕುಡಿಯುವುದಕ್ಕೂ ಟೈಮ್ ಇಲ್ಲದಷ್ಟರ ಮಟ್ಟಿಗೆ ನಿಮ್ಮ ತಲೆ ತಿನ್ನುವಂತಹ ವಿಷಯಗಳೇನಾದರೂ ಇರೋದಾದರೆ ಅವುಗಳನ್ನು ಮರೆತು ಹೋಗಿರಿ, ಅವುಗಳನ್ನು ಬಿಟ್ಟು ಬಿಡಿರಿ. ಯಾಕೆಂದರೆ ಅದೇ ಒಬ್ಬ ಮನುಷ್ಯನಿಗೆ ನಿಜವಾದ ಆಶೀರ್ವಾದವಾಗಿರುತ್ತೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನು ಸೃಷ್ಟಿಸಿದ್ದಾರೆ. ಸಂತೋಷವಾಗಿ, ಸುಖವಾಗಿ ಅನ್ನಪಾನಗಳನ್ನು ತೆಗೆದುಕೊಂಡು ಕಷ್ಟಾರ್ಜಿತವನ್ನು ಅನುಭವಿಸುವುದಾದರೆ ಅದೇ ದೇವರ ಬಹುಮಾನ ಆಗಿರುತ್ತೆ. ದೇವರು ಮಾಡುವ ಕೆಲಸಗಳೆಲ್ಲವೂ ಶಾಶ್ವತವಾಗಿವೆ ಎಂದು ತಿಳಿದುಕೊಂಡಿದ್ದೇನೆ. ನಾವು ಮಾಡುವ ದೇವರ ಕೆಲಸಗಳು ಶಾಶ್ವತವಾಗಿವೆ. ನಾವು ಮಾಡುವ ಕೆಲಸವೂ ಕೂಡ ಶಾಶ್ವತವಾದ ಆಶೀರ್ವಾದ ಕೊಡುವಂಥದ್ದಾಗಿರಬೇಕು.
ಶಾಶ್ವತವಾದ ಆಶೀರ್ವಾದ ಉಂಟು ಮಾಡುವ ಕೆಲಸಗಳನ್ನು ನಾವು ಮಾಡುವಾಗ ಇಹಲೋಕದಲ್ಲಿ ಪರಲೋಕದಲ್ಲಿ ಪ್ರತಿಫಲವನ್ನು ನಾವು ಕಾಣ್ತೇವೆ. ಈ ಲೋಕಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನೇ ಪಕ್ಕದಲ್ಲಿಟ್ಟು ಮಾಡೋದಾದರೆ ನಮ್ಮ ಜೀವಿತದಲ್ಲಿ ನಾವು ನಷ್ಟ ಹೋಗ್ತೇವೆ. ಹಾಗಾಗಿ ಈ ದಿನ ದೇವರೇ, ಯಾವ ನಿಮಿಷದಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ಗಳಿಗೆಯಲ್ಲಿ ಏನು ಮಾಡಬೇಕು, ಈ ದಿನದಲ್ಲಿ ಏನನ್ನು ಸಾಧಿಸಬೇಕು ನನಗೆ ತಿಳಿಯಪಡಿಸಿರಿ ಎಂದು ನಾವು ಮೊಳಕಾಲೂರಿ ಪ್ರಾರ್ಥಿಸೋದಾದರೆ ದೇವರು ಅದ್ಭುತವಾಗಿ ತನ್ನ ಚಿತ್ತದಲ್ಲಿ ಮಾಡುವವರಾಗಿರಬೇಕು. ಆ ಪ್ರಯಾರಿಟೀಸ್ ಯಾವುದು ಮೊದಲು ನಂತರ ಅನ್ನುವ ಅಗತ್ಯವಿಲ್ಲ. ದೇವರು ನಮಗೆಲ್ಲವನ್ನು ತಿಳಿಯಪಡಿಸುತ್ತಾರೆ. ಜೀವಿತವನ್ನು ಸರಳವಾಗಿ, ಆನಂದವಾಗಿ, ಸಂತೋಷವಾಗಿ ಜೀವಿಸುವವರಾಗಿರ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ ಸ್ಥಳದಿಂದ ಈ ಮಾತು ಕೇಳ್ತಿದ್ದಾರೆಂದು ನಿಮಗೆ ಗೊತ್ತು. ಸಂತೋಷವಿಲ್ಲ, ಸುಖವಿಲ್ಲ, ನೆಮ್ಮದಿ ಇಲ್ಲ, ಯಾವ ಲಾಭವಿಲ್ಲ, ಪ್ರಯೋಜನವಿಲ್ಲ, ಇದು ಯಾಕೆ ಹೀಗಾಯಿತು, ಅದು ಯಾಕೆ ಹಾಗಾಯಿತು ಎಂಬ ದುಃಖದಲ್ಲಿರುವವರನ್ನು ಈ ದಿನ ನಿಮ್ಮ ಸಂದೇಶದ ಮೂಲಕ ಯಾವ ಸಮಯಕ್ಕೆ ಯಾವ ಕೆಲಸ ಮಾಡಬೇಕೆಂದು, ಯಾವುದನ್ನು ದೇವರು ಕೊಟ್ಟಿದ್ದಾರೋ ಅದರಲ್ಲಿ ಹೇಗೆ ಆನಂದಿಸಬೇಕೆಂದು, ನಿಜವಾದ ಸಂತೋಷ ನಿಮ್ಮಲ್ಲಿ ಆನಂದಿಸುವುದರಿಂದಲೇ ಉಂಟಾಗ್ತದೆ ಎಂದು ತಿಳಿದುಕೊಂಡಿದ್ದೇವೆ. ಮತ್ತು ಕಷ್ಟಾರ್ಜಿತವನ್ನು ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡುವುದಾದರೆ ಅದೇ ನಮಗೆ ಪ್ರಯೋಜನಕರವಾದದೆಂದು ಗುರುತಿಸಿ ನಮ್ಮ ಬದುಕಿನಲ್ಲಿ ಅನವಶ್ಯಕವಾದವುಗಳ ಹಿಂದೆ ಹೋಗದಂತೆ, ಅನವಶ್ಯಕವಾದ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಆಧ್ಯಾತ್ಮಿಕವಾಗಿ ಕುಗ್ಗಿ ಹೋಗಲಾರದಂತೆ ಪ್ರತಿ ಕ್ಷಣ ನಿಮ್ಮ ಆತ್ಮನಿಂದ ನಡೆಸಲ್ಪಡುವ ಹಾಗೆ ನಿಮ್ಮ ಕೆಲಸಗಳನ್ನು ಮಾಡಲು ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಅನ್ನು ಕಳಿಸಿಕೊಡಿರಿ. ಹೊರದೇಶದಿಂದಲೂ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ನಿಮ್ಮ ಪ್ರಾರ್ಥನಾ ಮನವಿ ಕಳಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ದೇವರು ತಪ್ಪದೇ ನಿಮ್ಮನ್ನು ಆಶೀರ್ವದಿಸ್ತಾರೆ. ನೀವು ಎಲ್ಲಿಂದ ವೀಕ್ಷಿಸ್ತಾ ಇದ್ದೀರಿ ಎಂದು ಲೈವ್ ಚಾಟ್ನಲ್ಲಿ ಬಂದು ನಿಮ್ಮ ಹೆಸರು, ಊರನ್ನು ಟೈಪ್ ಮಾಡುವುದನ್ನು ಮರೆಯಬೇಡಿ. ಲೈಕ್ ಬಟನ್ ಒತ್ತಿರಿ. ಯಾರಿಗಾದರೂ ಶೇರ್ ಮಾಡಿರಿ. ಈ ಅನುದಿನದ ಧ್ಯಾನದಲ್ಲಿ ಸಾರುವ ಈ ಸಂದೇಶ ಅನೇಕರಿಗೆ ಹಂಚಿ ಆಶೀರ್ವಾದಕರವಾಗಿ ಮಾರ್ಪಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ಸದಾಕಾಲಕ್ಕೂ ನಿಮ್ಮೆಲ್ಲರೊಂದಿಗಿರಲಿ. ವಂದನೆಗಳು.